ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಸುಮಾ ರಾಜಣ್ಣ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಇವತ್ತಿನ ಈವ್ನಿಂಗ್ ವ್ಲಾಗ್. ಈವ್ನಿಂಗ್ ಪೂಜೆ ಮಾಡಿದ ನಂತರ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ನಾನು ಹೆಲ್ತಿ ಡಿನ್ನರ್ ಅಂತ ಹಾಕಿ ಪಾಸ್ತಾ ಅಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಪಾಸ್ತಾಗೆ ಚೆರಿ ಟೊಮೆಟೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ಆದರೆ ಫಸ್ಟ್ ಸಾರ್ಟೆಡ್ ವೆಜಿಟೇಬಲ್ಸ್ನ ಕುಕ್ ಮಾಡಿಬಿಡೋಣ. ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡಿದಾಗ ಎಷ್ಟೊಂದು ರೆಸಿಪಿ ರಿಕ್ವೆಸ್ಟ್ ಬಂದಿತ್ತು ಅದಕ್ಕೆ ಇಲ್ಲೇ ತೋರಿಸ್ಬಿಡೋಣ ಅಂತ ಅನ್ಕೊಂಡೆ. ಫಸ್ಟ್ ಒಂದು ಪಾತ್ರೆಗೆ 1/2 ಸ್ಪೂನ್ ಆಯಿಲ್, 1/2 ಸ್ಪೂನ್ ತುಪ್ಪ ಹಾಕೊಳ್ಳಿ. ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ಕೋಬಹುದು. ಎಣ್ಣೆ ಕಾದ ನಂತರ ಹೆಚ್ಚಿಟ್ಕೊಂಡಿರೋ 6 ರಿಂದ 7 ಬೆಳ್ಳುಳ್ಳಿ ಇಲ್ಕನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ನಿಮ್ ಫೇವ್ರೆಟ್ ವೆಜಿಟೇಬಲ್ಸ್ ನ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಬ್ರೋಕೊಲಿ ಹಾಕ್ತಾ ಇದ್ದೀನಿ. ನಮ್ಗೆ ಈ ವೆಜಿಟೇಬಲ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಯಾವಾಗಲೂ ಈ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ವೆಜಿಟೇಬಲ್ಸ್ನ ಚೆನ್ನಾಗಿ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ಸಿಯುತ್ತೆ ಅನ್ಸಿದ್ರೆ ಸ್ವಲ್ಪ ವಾಟರ್ನ ಆಡ್ ಮಾಡ್ಕೊಬಹುದು. ವೆಜಿಟೇಬಲ್ಸ್ನ ಪ್ಲೇಟ್ ಮುಚ್ಚಿದಾಗ ಸಿಮ್ಮರಲ್ಲಿ ಇಟ್ಟು ಬೇಯಿಸಿ, ಓಪನ್ ಇಟ್ಟಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ತಿರುಗಿಸ್ತಾ ಬೇಯಿಸ್ತಾ ಇರಬೇಕು. ಆಮೇಲೆ ಸಾಲ್ಟ್ ಮತ್ತೆ ಸೀಸನಿಂಗ್ ನ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್, ಆರಿಗೆನೋ ಹಾಕ್ತಾ ಇದ್ದೀನಿ. ಇವೆಲ್ಲ ಇಲ್ಲ ಅಂದ್ರೆ ಮೆಣಸಿನ ಪುಡಿ, ಖಾರದ ಪುಡಿನೇ ಹಾಕೋಬಹುದು. ಅಷ್ಟೇ ಸಿಂಪಲ್, ಹೆಲ್ತಿ, ಹೈ ಫೈಬರ್ ಸಾರ್ಟೆಡ್ ವೆಜಿಟೇಬಲ್ಸ್ ರೆಡಿ ಆಗೋಯ್ತು. ಯೂಶಲಿ ಈ ತರದೆಲ್ಲ ಹೆಲ್ದಿ ತಿನ್ನೋರ್ಗೆ ಇಷ್ಟ ಆಗುತ್ತೆ. ನೀವು ಬೇಕಂದ್ರೆ ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೊಟೊ ಸಾಸ್ನ ಆಡ್ ಮಾಡ್ಕೊಬಹುದು. ಬಟ್ ನಾವು ಮನೇಲಿ ಯಾವುದೇ ತರ ಸಾಸ್ಗಳನ್ನ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಪಾಸ್ತಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೇನು ಇಟಾಲಿಯನ್ ಅಲ್ಲ, ಅಥೆಂಟಿಕ್ ಆಗಿ ಮಾಡೋದಕ್ಕೆ. ಸೊ ಇದು ನನ್ನ ವರ್ಷನ್ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಒಂದ್ ಪಾತ್ರೆಗೆ ಆಯಿಲ್ ಹಾಕಿ ಒಂದ್ 4-5 ಬೆಳ್ಳುಳ್ಳಿ ಇಲ್ಕ್ನ ಹಾಕೊಳ್ಳಿ. ನಾನಿಲ್ಲಿ ಆಲಿವ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ ಮನೇಲಿ ಯಾವ್ದಿದ್ರೆ ಅದನ್ನೇ ಯೂಸ್ ಮಾಡ್ಕೋಬಹುದು ಆಯಿಲ್ ನ. ಹಾಗೆ ಜೊತೆಗೆ ಸಪ್ರೇಟ್ ಪಾತ್ರೆನಲ್ಲಿ 1 ಟೊಮೊಟೊ, ನಿಮ್ಗೆ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿನ ಹಾಕಿ ಬೇಯಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೊಟೊ ಸಿಪ್ಪೆ ಬಿಡಿಸಿ ಪೇಸ್ಟ್ ಮಾಡ್ಕೋಬೇಕು. ಎರಡನ್ನೂ ಸೇರಿಸಿ ಅದನ್ನ ಮಾಡ್ಬಿಟ್ಟು ಸೈಡಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಚೆರಿ ಟೊಮೊಟೊಸ್ನ ಆಡ್ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಟೊಮೊಟೊ ಯೂಸ್ ಮಾಡ್ತಿದ್ರೆ ಆ ಪೇಸ್ಟ್ ಮಾಡಿ ತೋರಿಸಿದ್ನಲ್ಲ, ಅದಕ್ಕೆ 2 ಟೊಮೊಟೊನ ಎಕ್ಸ್ಟ್ರಾ ಹಾಕ್ಬಿಟ್ಟು ಬೇಯಿಸಿ ಸಿಪ್ಪೆ ತೆಗೆದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಚೆರಿ ಟೊಮೊಟೊಸ್ ಬೆಂದ್ಮೇಲೆ ಈ ತರ ಸ್ಮ್ಯಾಶ್ ಮಾಡಿ ಅದಕ್ಕೆ ಬೇಸಿಲ್ ಲೀವ್ಸ್ ನ ಆಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾರ್ಮಲ್ ಕೊರಿಯಾಂಡರ್ನೇ ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಟೊಮೊಟೊ ಚಿಲ್ಲಿ ಪೇಸ್ಟ್ ನ ಆಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಬಾಯ್ಲಿಂಗ್ ವಾಟರ್ಗೆ ಪಾಸ್ತಾನ ಹಾಕಿ ಪ್ಯಾಕೇಜ್ ಮೇಲೆ ಕೊಟ್ಟಿರೋ ಟೈಮ್ಗಿಂತ 2 ಮಿನಿಟ್ಸ್ ಕಡಿಮೆನೆ ಬೇಯಿಸಿ ಸ್ಟ್ರೈನ್ ಮಾಡಿ ಅದನ್ನ ಆಡ್ ಮಾಡಿ ಮತ್ತೆ ಪಾಸ್ತಾ ವಾಟರ್ನ ಸ್ವಲ್ಪ ಆಡ್ ಮಾಡಿ. ನಾನು ಇಲ್ಲಿ ತೋರ್ಸಕ್ಕಾಗಿಲ್ಲ, ಅದನ್ನ ಮಿಸ್ ಆಗಿ ಫೋಟೋ ಶೂಟ್ ಮಾಡೇ ಇಲ್ಲ. ನಂತರ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ನ ಆಡ್ ಮಾಡ್ಕೊಳ್ಳಿ. ಬೇಕಂದ್ರೆ ಇದಕ್ಕೆ ನೀವು ಪಾರ್ಮೆಸಾನ್ ಚೀಸ್ ನ ಆಡ್ ಮಾಡ್ಕೋಬಹುದು ಅಥವಾ ನಾರ್ಮಲ್ ಚೀಸ್ ನ ಆಡ್ ಮಾಡ್ಕೋಬಹುದು. ನಂಗೆ ಸಿಕ್ಕಿಲ್ಲ ಅಂತ ನಾನು ಆಡ್ ಮಾಡ್ತಾ ಇಲ್ಲ. ಅಷ್ಟೇ, ಟೇಸ್ಟಿ ಆಗಿರುವಂತ ಪಾಸ್ತಾ ರೆಡಿ ಆಗೋಯ್ತು. ಈಸಿನೇ, ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಗೊತ್ತಾ. ತುಂಬಾನೇ ಈಸಿಯಾಗಿ ಪಾಸ್ತಾ ರೆಡಿ ಮಾಡ್ಕೋಬಹುದು. ಇದಕ್ಕೆ ಬೇಕಂದ್ರೆ ನೀವು ಚಿಕನ್ ಅಥವಾ ವೆಜಿಟೇಬಲ್ಸ್ ನ ಆಡ್ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಮೆಣಸಿನ ಪುಡಿ, ಸಾಲ್ಟ್ ಹಾಕಿ ಎಗ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಂಚ್ ಮೇಲೆ ಹಾಕಿ ಬೇಯಿಸಿದ್ರೆ ಮುಗ್ದೋಯ್ತು ಅಷ್ಟೇ. ಆಮ್ಲೆಟ್ ಏನ್ ಜಾಸ್ತಿ ಇಲ್ಲ. ಹಾಗೆ ನಾನು ಹೇಳ್ದಂಗೆ ಹೆಲ್ತಿ ಡಿನ್ನರ್ ಅಥವಾ ಹೆಲ್ತಿ ಮೀಲ್ ಅಂದ್ರೆ ನ್ಯೂಟ್ರಿಷಿಯಸ್ ಆಗಿರ್ಬೇಕು. ಹಾಗಂತ ನಮ್ಗೆ ಇಷ್ಟ ಇರೋದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಏನಿಲ್ಲ. ಅದರಲ್ಲೇ ಸ್ವಲ್ಪ ಪೋರ್ಷನ್ ಕಡಿಮೆ ಮಾಡಿ ಪ್ರೋಟೀನ್ ಮತ್ತೆ ಫೈಬರ್ ನ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು. ಈಗ ನಮ್ಮ ಪ್ಲೇಟ್ ಅಲ್ಲಿ ನೀವು ನೋಡಿ ಜಾಸ್ತಿ ವೆಜಿಟೇಬಲ್ಸ್ ಜೊತೆಗೆ 2 ಎಗ್ಸ್ ಆಮ್ಲೆಟ್, ಅದ್ರ ಜೊತೆ ಸ್ವಲ್ಪ ಪಾಸ್ತಾ ಹಾಕೊಂಡಿದೀನಿ. ಸೊ ನಾನು ತಿಂದಂಗೂ ಆಯ್ತು, ಹಾಗೆ ನ್ಯೂಟ್ರಿಷಿಯಸ್ ಆಗಿ ಕೂಡ ಇತ್ತು. ಹಾಗೆ ನಾನು ಪಾಸ್ತಾನ ಯೂಸ್ ಮಾಡಿರೋದು ಡುರಮ್ ವೀಟ್, ಮೈದಾ ಪಾಸ್ತಾ ಅಲ್ಲ. ನೀವು ಪಾಸ್ತಾ ತಗೋಬೇಕಾದ್ರೆ ಡುರಮ್ ವೀಟ್ ಅಂತ ಕೇಳ್ಬಿಟ್ಟು ತಗೊಳ್ಳಿ. ಅದೇ ತುಂಬಾ ಒಳ್ಳೆ ಪಾಸ್ತಾ. ಆಕ್ಚುಲಿ ಇಟಾಲಿಯನ್ಸ್ ಎಲ್ಲ ಯೂಸ್ ಮಾಡೋದು ಇದೇ ಪಾಸ್ತಾನ. ನಮ್ಮ ಇಂಡಿಯಾದಲ್ಲೆಲ್ಲ ಈ ಮೈದಾ ಪಾಸ್ತಾ ಕೊಟ್ಬಿಡ್ತಾರೆ. ಅದು ತಗೋಬೇಡಿ, ಇದನ್ನ ತಗೊಳ್ಳಿ. ಇದಾದ್ರೆ ಹೆಲ್ತಿ ಆಗಿ ಕೂಡ ಇರುತ್ತೆ. ಹೆಲ್ತ್ ವೈಸ್ ಕಂಪೇರಿಟಿವ್ಲಿ ಮೈದಾ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಟರ್ ಅಲ್ವಾ. ಹಾಗೆ ಹಾಲ್ ಸ್ವಲ್ಪ ಕ್ಲೀನ್ ಮಾಡಿ, ಅಂದ್ರೆ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಹಾಡ್ಕೊಂತಾನೆ ಇರುತ್ತೆ. ಎಲ್ರೂ ಮನೇಲೂ ಹಿಂಗೇನಾ ಇಲ್ಲ ನಮ್ಮ ಮನೇಲಿ ಮಾತ್ರ ಹಿಂಗೇನಾ ಅಂತ ನಂಗಂತೂ ಗೊತ್ತಿಲ್ಲ. ನಂತರ ಡಿನ್ನರ್ಗೆ ಸೆಟ್ ಮಾಡಿದೆ. ಡಿನ್ನರ್ಗೆ ನಾವು ಈ ತರ ಸೆಟ್ ಮಾಡ್ಕೊತಾ ಇರ್ತೀವಿ ಅವಾಗವಾಗ. ಯಾವಾಗಾದ್ರೂ ಟೈಮ್ ಇದ್ದಾಗ ಸ್ವಲ್ಪ ಜಾಸ್ತಿ ಒಂಥರ ಸ್ಪೆಷಲ್ ಆಗಿ ಚೆನ್ನಾಗಿರುತ್ತೆ ಅಂತ. ಯೂಶಲಿ ನನ್ನ ಹಸ್ಬೆಂಡ್ಗೆ
ಪಾಸ್ತಾ ಏನು ಅಷ್ಟೊಂದು ಇಷ್ಟ ಆಗಲ್ಲ ಆಯಿತಾ. ಬಟ್ ಇಲ್ಲಿ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ನಾಳೆಯಿಂದ ಡೈಲಿ ಇದನ್ನ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ನೀವು ಕೂಡ ಟ್ರೈ ಮಾಡಿ. ಬೇರೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ನನಗೂ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾವುದಾದ್ರೂ ಚೇಂಜಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ, ನಾನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ದಂಗೆ ಆಗುತ್ತೆ. ಹಾಗೆ ಇನ್ನಷ್ಟು ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.